ಹಲೋ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾವು ಆರಾಮಾಗಿದ್ದೀರಿ. ನೋಡಿ, ನಾನು ಮಾಡೋಕ್ಕೊಟ್ಟಿರೋ ರೆಸಿಪಿ ಬಂದು ಬಸ್ಸಾರಿಗೆ ನಾನು 2 ಕಪ್ ಆಗೋಷ್ಟು ಚಿಕ್ಕ ಮೀಡಿಯಮ್ ಕಪ್ಪಲ್ಲಿ 2 ಬೌಲಷ್ಟು ನಾನು ಹೆಸರು ಕಾಳು ತೊಗೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು 1.5 ಕಟ್ಟು ತೊಗೊಂಡಿದ್ದೀನಿ. ಗ್ರೀನ್ ಗ್ರಾಮು, ಆಮೇಲೆ ದಿಲ್ ಲೀವ್ಸ್ ಅಂತ ಹೇಳ್ತಾರೆ. ಸೊ ಎರಡನ್ನೂ ಬೇಯಿಸ್ಕೊತಾ ಇದ್ದೀನಿ. ಸಣ್ಣಕ್ಕೆ ಕಟ್ ಮಾಡಬೇಕು. ಸಬ್ಬಕ್ಕಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಫಸ್ಟು ಹೆಸರು ಕಾಳು ಬೇಯಿಸ್ಕೊಡಿ. ಆಮೇಲೆ ಸಬ್ಬಕ್ಕಿ ಸೊಪ್ಪನ್ನ ಸಣ್ಣಕ್ಕೆ ಕಟ್ ಮಾಡಿ ಅದರಲ್ಲೇ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಆಮೇಲೆ 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ, 1 ಬೆಳ್ಳುಳ್ಳಿ. ಈ ಥರ ಸುಟ್ಕೊಂಡು ಮಾಡ್ಕೊತೀನಿ. ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಸೊ ನಾನು 2 ಸರಿ ಮಾಡ್ಕೊಂಡಿದ್ದೆ ಈ ಥರ ಸುಟ್ಕೊಂಡು. ತುಂಬ ರುಚಿಯಾಗಿ ಬಂದಿತ್ತು. ಹಾಗಾಗಿ ನೀವು ಈ ಥರ ಸುಟ್ಕೊಂಡು ಮಾಡ್ಕೊಳ್ಳಿ. ಸುಟ್ಕೊಳ್ಳೋವಾಗ ನೀವು ತುಂಬ ಕೇರ್ಫುಲ್ಲಾಗಿ ಸುಟ್ಕೊಳ್ಳಿ. ಗ್ರಿಲ್ಲಿಂಗ್ ಬರುತ್ತಲ್ವ, ನನ್ನ ಹತ್ರ ಆ ಥರದ್ದೆಲ್ಲ ಇಲ್ಲ. ಸೊ ಹಾಗಾಗಿ ನಾನು ಸ್ಕೀವರ್ನ ಯೂಸ್ ಮಾಡಿಕೊಂಡು ನಾನು ಸುಟ್ಕೋತಾ ಇದ್ದೀನಿ. ನೀವು ಹುಷಾರಾಗಿ ಸುಟ್ಕೊಳ್ಳಿ. ಆದಷ್ಟು ಗ್ಯಾಸ್ ಮುಂದೆ ಹುಷಾರಾಗಿ ಮಾಡ್ಕೊಳ್ಳಿ. ನೋಡಿ, 2 ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈರುಳ್ಳಿನೂ ಬೆಳ್ಳುಳ್ಳಿನ. ಆಮೇಲೆ 2 ಟೊಮೆಟೊ, 5 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನೂ ಅಷ್ಟೇ ಇದನ್ನು ಅಷ್ಟೇ 2 ಕಡೆನೂ ರೋಲ್ ಮಾಡಿಕೊಂಡು ಸುಟ್ಕೋಬೇಕು. ನಾನು ಯಾವ ಥರ ತೋರಿಸಿದ್ದೀನಿ ನೋಡಿ, ಅದೇ ಥರನೇ ಸುಟ್ಕೊಳ್ಳಿ. ತುಂಬ ರೋಸ್ಟ್ ಆಗಿಬಿಡಬೇಡಿ. ಈ ಥರನೇ ನಾನು ಯಾವ ಥರ ನಾನು ತೋರಿಸಿದ್ದೀನೋ ಆ ಥರ ಸುಟ್ಕೊಳ್ಳಿ. ಸುಟ್ಕೊಂಡು ಮಾಡ್ಕೊತೀನಿ. ನೀವೇ ಕಮೆಂಟಲ್ಲಿ ಹೇಳ್ತೀರಾ ಹೇಗಿತ್ತು ಸಾಂಬಾರು ಅಂತ ಹೇಳ್ಬಿಟ್ಟು. ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು ತಿನ್ನೋದಕ್ಕೆ. ಸೊ ನೀವು ಮಾಡ್ಕೊಂಡು ತಿಂದು ನನಗೆ ಹೇಳಿ ಯಾವ ಥರ ಇತ್ತು ಬಸ್ಸಾರು ಅಂತ ಹೇಳ್ಬಿಟ್ಟು. ನಾನು ಏನಾದರೂ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ಹೇಳಿ, ಕಮೆಂಟಲ್ಲಿ ಹೇಳಿ. ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಏನೂ ಇಲ್ಲ, ಹೇಳಿ, ಪರವಾಗಿಲ್ಲ ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು ಅಂತ. ನೋಡಿ, ಇಲ್ಲಿ ನಾನು ಕಾಳನ್ನ ಬಗ್ಸಿಟ್ಕೊಂಡಿದ್ದೀನಿ. ಸ್ಟ್ರೈನರ್ ಮುಖಾಂತರ ಬಗ್ಸಿಟ್ಕೊಂಡು ನೀರನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಒಂದು ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ ನೋಡಿ, ಕೊಬ್ಬರಿನೂ ಈ ಥರ ಸುಟ್ಕೊಂಡಿರೋದನ್ನೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಒಂದು ಬಾಣಲಿನಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು. ಜೀರಿಗೆನೂ ಸ್ವಲ್ಪ ರೋಸ್ಟ್ ಮಾಡಿಕೊಂಡು, ಆಮೇಲೆ ಕೊಬ್ಬರಿನೂ ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದು ಜೀರಿಗೆ ಅದರಲ್ಲಿ ಹಾಕಿ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಹಾಕ್ಕೊಂಡು ಮಿಕ್ಸಿನಲ್ಲಿ ರುಬ್ಕೋಬೇಕು. ಫಸ್ಟ್ ರುಬ್ಬೋಕ್ಕಿಂತ ಮುಂಚೆ ನೋಡಿ, ಕರ್ಬೇವಿನ ಸೊಪ್ಪನ್ನು ಅಷ್ಟೇ ಸ್ವಲ್ಪ ಸುಟ್ಕೊಂಡು ಹಾಕ್ಕೋಬೇಕು. ಒಂದು ಮಿಕ್ಸಿನಲ್ಲಿ ಹಾಕ್ಕೊಳ್ಳಿ. ನೋಡಿ, ಎಲ್ಲ ಪದಾರ್ಥಗಳನ್ನೂ ಒಂದು ಮಿಕ್ಸಿನಲ್ಲಿ ಹಾಕ್ಕೊಳ್ಳಿ. ಒಂದು ಚಿಕ್ಕ ಲೆಮನ್ ಸೈಜಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ. ಹುಣಸೆಹಣ್ಣು 1.5 ಸ್ಪೂನಷ್ಟು ಸಾಂಬಾರು ಪುಡಿ ನೋಡಿ ಹಾಕ್ಕೊಳ್ಳಿ. ಯಾಕೆಂತಂದರೆ ಮೆಣಸಿನ್ಕಾಯಿನೂ ಹಾಕಿರ್ತೀರ, ಸಾಂಬಾರು ಪುಡಿನಲ್ಲೂ ಖಾರ ಇರುತ್ತೆ. ಹಾಗಾಗಿ ಸಾಂಬಾರು ಪುಡಿನ ನೋಡಿ ಹಾಕ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು ನೋಡಿ, ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅಷ್ಟೇ ಹಾಕ್ಕೊಳ್ಳಿ. ನೀವು ನೋಡಿ ಇಟ್ಕೊಂಡು ಅದೇ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ನೋಡಿ, ಒಂದು ಪ್ಯಾನಲ್ಲಿ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಚಿಕ್ಕ ಸ್ಪೂನಲ್ಲಿ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಕು. ಆಮೇಲೆ ನೋಡಿ, ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ. ಸಾಸಿವೆ ಅಷ್ಟೇ ಹಾಕ್ಕೊಳ್ಳಿ, ಬೇರೆ ಏನು ಹಾಕಬೇಡಿ. ಸಾಸಿವೆ, ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗೋವರೆಗೂ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 3 ನಿಮಿಷ 3 ಮಿನಿಟ್ಸು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆದಷ್ಟು ಮೀಡಿಯಮ್ಮಾಗಿ ಇಟ್ಕೊಳ್ಳಿ ಉರಿನ. ತುಂಬ ಜಾಸ್ತಿ ಇಟ್ಕೋಬೇಡಿ. ತುಂಬ ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ನೋಡಿ, ಇವಾಗಿಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಕೊಂಡಿದ್ದೀರಲ್ಲ ಮಸಾಲೆನೂ ಅದರಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಮಸಾಲೆನ ನೀವು ಎಕ್ಸ್ಟ್ರಾ ನೀರು ಹಾಕ್ಕೋಬೇಕು ಅಂತಂದರೆ ಒಂದು ಗ್ಲಾಸಷ್ಟು, ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಮಾತ್ರ ಹಾಕ್ಕೊಳ್ಳಿ. ನಾವು ಫಸ್ಟ್ ಬೇಯಿಸಿಟ್ಕೊಂಡಿದ್ದೀರಲ್ಲ ಕಾಳುನೂ ಸಬ್ಬಕ್ಕಿ ಸೊಪ್ಪು, ಆ ನೀರೇ ಹಾಕ್ಕೊಳ್ಳಿ. ಆ ನೀರು ಹಾಕ್ಕೊಂಡ್ರೇ ತುಂಬ ರುಚಿಯಾಗಿರುತ್ತೆ. ಯಾಕಂದರೆ ಕಾಳು ಸೊಪ್ಪು ಎಲ್ಲ ಅದರಲ್ಲೇ ನೀರೆಲ್ಲ ಬಿಟ್ಕೊಂಡಿರುತ್ತಲ್ವ. ಸೊ ಹಾಗಾಗಿ ಆ ನೀರನ್ನ ಮಾತ್ರ ಚೆಲ್ಲಬೇಡಿ, ಬಿಸಾಕಬೇಡಿ. ಆ ನೀರನ್ನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬೇಕು ಅಂದರೆ ತುಂಬ ಗಟ್ಟಿ ಆದರೆ ಬೇಕಾದ್ರೆ 1 ಲೋಟ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ. ನೋಡಿ, ನಾನು ಹಾಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಮಾತ್ರ.
ಮುದ್ದೆಗೆ, ಅನ್ನಕ್ಕೆ ವಾವ್, ತುಂಬ ಸೂಪರ್ ಕಾಂಬಿನೇಷನ್ನು ಬಸ್ಸಾರು. ನೀವು ಮಾಡ್ಕೊಂಡು ತಿನ್ನಿ ಈ ಥರ, ನನಗೂ ಹೇಳಿ. ಆಮೇಲೆ ಉಪ್ಪು ಹಾಕ್ಕೊಳ್ಳಿ, ಕಾಳು ಬೇಯಿಸೋಗೂ ಉಪ್ಪು ಹಾಕಿರ್ತೀರಿ, ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ಆಮೇಲೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಕುದೀತಾ ಇದೆ ಸಾಂಬಾರು, ಎಷ್ಟು ಚೆನ್ನಾಗಿದೆ ಅಲ್ವಾ. ಒಂದು ಕುದಿಯೋವಾಗ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಘಮ 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 ಅಂತ ವಾಸನೆ ಬರ್ತಾ ಇದೆ. ಸೊ ನೋಡಿ, ಬಸ್ಸಾರು ರೆಡಿಯಾಗಿದೆ ತಿನ್ನೋದಕ್ಕೆ. ನೋಡಿ ಯಾವ ಥರ ಇದೆ ಸಾಂಬಾರು, ಘಮ 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 ಅಂತ ಇರುತ್ತೆ. ಫ್ಲೇವರ್ಸ್, ಸೊಪ್ಪು, ಕಾಳು, ತುಪ್ಪ ಸ್ಮೆಲ್ಗೆ ನೆನೆ ಒಂದು ಮುದ್ದೆ ತಿನ್ನೋರು ಇನ್ನೂ ಒಂದು ಮುದ್ದೆ ತಿನ್ನಬೇಕು ಅಂತಾರೆ ನೋಡಿ. ಆಮೇಲೆ ನೆಕ್ಸ್ಟು ಕಾಳು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪ್ಯಾನಲ್ಲಿ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ರೋಸ್ಟ್ ಆದಮೇಲೆ ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಜೀರಿಗೆ ಎಲ್ಲ ರೋಸ್ಟ್ ಆದಮೇಲೆ ನೋಡಿ, ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು 4 ಮೆಣಸಿನ್ಕಾಯಿ. ಬೆಳ್ಳುಳ್ಳಿ ಹಾಗೆ ಸಿಪ್ಪೆ ಸಮೇತ ಜಜ್ಜಿ ಹಾಕ್ಕೊತಾ ಇದ್ದೀನಿ ನಾನು. ಸಿಪ್ಪೆ ಸಮೇತ ಜಜ್ಜಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ, ಹಂಗಾಗಿ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜಷ್ಟು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು ಇದೆ ಎಲ್ಲನೂ. ಎಣ್ಣೆಯಲ್ಲಿ ಯಾವುದೇ ಒಂದು ಪದಾರ್ಥ ಆಗಲಿ ಎಣ್ಣೆಯಲ್ಲಿ ಫ್ರೈ ಆದರೆ ಅದು ರುಚಿನೇ ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿದು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಬೇಕು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ ಕೆಂಪಗೆ ಬರಬೇಕು ಈರುಳ್ಳಿ ಕೆಂಪಗೆ ಬಂದಾದಮೇಲೆ ನಾವು ಬೇಯಿಸ್ಕೊಂಡಿರ್ತೀರಲ್ವ ಕಾಳು ಸಬ್ಬಕ್ಕಿ ಸೊಪ್ಪು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಕಡೆನೂ ಬೆರೆಸ್ಕೋಬೇಕು. ಆಮೇಲೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಸಾಲಿಲ್ಲ ಅಂತೇಳ್ಬಿಟ್ಟಂದರೆ ಮಾತ್ರ ಹಾಕ್ಕೊಳ್ಳಿ, ಟೇಸ್ಟ್ ನೋಡಿಕೊಂಡು ಆಮೇಲೆ ಉಪ್ಪು ಹಾಕ್ಕೊಳ್ಳಿ. ತುಂಬ ಉಪ್ಪು ಹಾಕ್ಬಿಟ್ರೆ, ಯಾಕಂದರೆ ಕಾಳು ಬೇಯಿಸೋವಾಗೂ ನಾವು ಹಾಕಿರ್ತೀರಿ. ಸೊ ಉಪ್ಪು ಜಾಸ್ತಿ ಆದರೆ ಟೇಸ್ಟ್ ಚೆನ್ನಾಗಿರಲ್ಲ, ಹಂಗಾಗಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಸೊಪ್ಪಿನ ಪಲ್ಯ, ತುಂಬ ರುಚಿಯಾಗಿರುತ್ತೆ, ಮಾಡ್ಕೊಳ್ಳಿ. ಆಮೇಲೆ ನಾನು ಲಾಸ್ಟಲ್ಲಿ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಕೊಬ್ಬರಿನ ಮೇಲೆಗಡೆ ಸಿಪ್ಪೆ ತೆಗೆದು ಆಮೇಲೆ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ, ಗ್ರೇಟರಲ್ಲಿ ತುರ್ದ್ಕೊಂಡು ಹಾಕ್ಕೊಂಡಿರೋದು. ಸೊ ಹಾಗಾಗಿ ನೀವು ಈ ಥರ ಮಾಡ್ಕೊತೀನಿ. ನಾನು ಯಾವ ಥರ ತೋರಿಸಿದ್ದೀನೋ ಅದೇ ಥರನೇ ಮಾಡ್ಕೊತೀನಿ. ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಇದು ಒಂಥರ ಬೇರೆ ಥರನೇ ಟೇಸ್ಟ್ ಇರುತ್ತೆ. ಮಾಡ್ಕೊಂಡು ತಿಂದು ಹೇಳಿ ನನಗೆ ಕಮೆಂಟ್ಸಲ್ಲಿ. ನೋಡಿ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡಿದ್ದೆ, ಮುದ್ದೆಗೆ ಸಾಂಬಾರು, ಕಾಳು, ತುಂಬ ರುಚಿಯಾಗಿರುತ್ತೆ. ಪ್ಲೀಸ್ ಥ್ಯಾಂಕ್ ಯು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.